ಹ, ಆ, ಆ, ಏನು ಆ, 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 ಆ. ನೀನೇನೋ ಒಂದು ದೊಡ್ಡ ತಪ್ಪು ಮಾಡಿದ್ಯಂತೆ. ಮನೆಯವ್ರ ಮುಂದೆಲ್ಲ ಒಪ್ಕೊಂಡ್ರೆ ಅದು ಬಿಟ್ಟೋಗುತ್ತೆ ಅಂತ ಬೊಮ್ಮಲಿ ಹೇಳ್ತಾ ಇದೆ. ಕಪ್ಪು ಅಣ್ಣ, ಇಷ್ಟೊತ್ತು ಆ ಡೀಲರ್ಗೂ ನನಗೂ ಒಂದೇ ಗಲಾಟೆ ಕಣೋ. ಒಂದು ವಾರ ಟೈಮು ಏನಾದರೂ ಸೆಟಲ್ ಮಾಡಲಿಲ್ಲ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟು ಹೋದ ನನಗೆ. ಓ ಏ ಏನೋ ನೀನು ಯಾವುದೋ ಊರ್ ಕತೆ ಕೇಳ್ದಂಗೆ ರಿಯಾಕ್ಟ್ ಮಾಡ್ತಾ ಇದೆಯಲ್ಲ. 40 ಲಕ್ಷ ಅರೇಂಜ್ ಮಾಡಬೇಕು ಕಪ್ಪು. ಏನಾದರೂ ಐಡಿಯಾ ಇದ್ರೆ ಹೇಳೋ. ಅಣ್ಣ, ನಾನೇ ತಿಂಗಳ ಸಂಬಳಕ್ಕೆ ಶ್ರೀವಾರಿ ಜ್ಯುವೆಲರ್ಸ್ ಅಲ್ಲಿ ಕೆಲಸ ಮಾಡೋ ಕೂಲಿ ಅಣ್ಣ. 40 ಲಕ್ಷನ ನಾನು ಬರೀ ಕನ್ಸಲ್ ಮಾತ್ರ ನೋಡ್ಬೋದು. ನೀನ್ ಬುದ್ಧಿವಂತ ಅಲ್ವಾ, ನಿನಗೆ ಓಡದೆ ಇರೋ ಪ್ಲಾನ. ಬಹಳ ಚೇಂಜ್ ಓವರ್ ಕಾಣಿಸ್ತಾ ಇದೆಯಲ್ಲ ಇವನಲ್ಲಿ. ಓಕೆ, ನೋಡೋಣ. ನೋಡಿ ನೋಡಿ, ಒಳಗಿರೋ ದೆವ್ವ ಹೇಗ್ ಆಗ್ತಾ ಇದೆ ನೋಡಿ. ಹೌದು, ನಾವ್ ಈ ತೆಂಗಿನೆಣ್ಣೆ ಯಾಕೆ ಹಚ್ಕೋತಿದೀವಿ ಕೈಗೆ? ನಿಮ್ ಹಚ್ಕೊಂಡ್ರೆ ಆ ಗುರೂಜಿ ಹಾಕೋ ಮಂತ್ರ ಜಲ ನಮ್ಮನ್ ಏನು ಮಾಡಲ್ವಂತೆ. ಓ, ನಿನಗೆ ಅರ್ಥ ಆಗ್ತಿಲ್ವಾ ಹೇಳ್ತಾ ಇರೋದು? ನನ್ ಮೇಲೆ ಯಾವ ಆತ್ಮನೂ ಇಲ್ಲ. ಕೇಳಿಸ್ತಾ ಇದ್ಯಾ? ನನ್ ಮೇಲೆ ಆತ್ಮ ಇಲ್ಲ. ಬೊಮ್ಮಾರಿ, ಸಿಕ್ಕಾಕೊಂಡೆ ನೀನು. ಬೇಡದಲ್ಲ ನೀನು. ಎದ್ರೆ ಮಂತ್ರ ಜಲನ ತಲೆ ಮೇಲೆ ಸುರಿದು ಬಿಡ್ತಾರೆ. ಬೊಮ್ಮಾರಿ, ಹೇಳು, ಯಾಕ ಯುವತಿನ ಆವರಿಸ್ಕೊಂಡಿದ್ಯಾ ಹೇಳು. ಯಾರ್ ನೀನು ಹೇಳು, ಹೇಳ್ತ್ಯಾ ಇಲ್ಲ? ಚಿಕ್ಕಪ್ಪ, ಏನ್ ನಡೀತಾ ಇದೆ ಇಲ್ಲಿ? ದೇವಿ ಮೇಲೆ ಏನೋ ಆತ್ಮ ಬಂದಿದೆ ಅಂತೆ. ಅದನ್ನ ಬಿಡ್ಸೋಕಂತ ಗುರುಜಿ ಬಂದಿದ್ದಾರೆ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ದೇವಿ ಮೇಲೆ ಆತ್ಮ ಬರೋದಾ? ಅಲ್ಲ ಸಂಜೀವ, ಮನೆಯವ್ರಿಗೆಲ್ಲ ಬುದ್ಧಿ ಇಲ್ಲ ಅಂದ್ರೆ ನಿನಗಾದ್ರೂ ಬುದ್ಧಿ ಬೇಡವಾ? ಈ ಡ್ರಾಮಾ ಸೆಟಪ್ನೆಲ್ಲ ಪರ್ಮಿಟ್ ಮಾಡಿದ್ಯಾ ನೀನು? ರಣ, ನಾನು ಬೇಡ ಅಂತಲೇ ಹೇಳ್ದೆ. ಆದ್ರೆ ವಯಸ್ಸಿನ ಹುಡುಗಿ ಕಾಣ ಅವಳು. ಈಗ ಅವಳು ಮೈ ಮೇಲೆ ದೆವ್ವ ಮೆಟ್ಕೊಂಡಿದ್ರೆ ಅವಳನ್ನ ಯಾರು ಮದ್ವೆ ಆಗ್ತಾರೆ ಹೇಳು? ಹೆದರ್ಕೊಂಡು ಓಡೋಗ್ತಾರಷ್ಟೇ. ದೆವ್ವ ಇದೆ ಅಂತ ಹೇಗ್ ಗೊತ್ತಾಯ್ತು? ಈಗ ಗೊತ್ತಾಗುತ್ತೆ, ನೋಡ್ತಾ ಇರಿ. ಹೇಳು, ಯಾವ ಕಾರಣಕ್ಕೆ ಈ ಯುವತಿನ ಅಟ್ಕಾಯಿಸ್ಕೊಂಡಿದ್ಯಾ ಹೇಳು. ಯಾಕೆ 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 ಈ ಯುವತಿಗೆ ಚಿತ್ರಹಿಂಸೆ ಕೊಡ್ತಾ ಇದೀಯಾ? ಗುರುಜಿ, ಯಾವ್ದೋ ಯಾವ್ದೋ ಒಂದು ಆತ್ಮ ನನ್ನನ್ನು ಎದುರಿಸ್ತಾ ಇದೆ. ನನ್ ಮೇಲಿಲ್ಲ. ಪ್ಲೀಸ್ ನನ್ನ ನಂಬಿ. ಸತ್ಯ, ಈ ಯುವತಿ ಹೇಳ್ತಿರೋದು ಸತ್ಯ. ಈ ಯುವತಿ ಮೈ ಮೇಲೆ ದೆವ್ವ ಇಲ್ಲ, ಆದ್ರೆ ಅದರ ಪ್ರಭಾವ ಇವ್ರ ಮೇಲೆ ಬೀರ್ತಾ ಇದೆ. ಬರೆಸ್ತೀನಿ,
ಆ ಆತ್ಮನ ಬರೆಸ್ತೇನೆ. ಬಾ ಬಾ ಬಾ. ನೋಡ್ದ, ಬಂತು, ದೆವ್ವ ಬಂತು, ಆತ್ಮ ಇವ್ರ ಪಕ್ಕಕ್ಕೆ ಬಂದ್ಬಿಡ್ತೆ, ಬಂತು. ಹೇಳೋ ಹೇಳೋ. ಏನು? ನೀನೇನೋ ಒಂದು ದೊಡ್ಡ ತಪ್ಪು ಮಾಡಿದ್ಯಂತೆ. ಮನೆಯವ್ರ ಮುಂದೆಲ್ಲ ಒಪ್ಕೊಂಡ್ರೆ ಅದು ಬಿಟ್ಟೋಗುತ್ತೆ ಅಂತ ಒಮ್ಮಲಿ ಹೇಳ್ತಾ ಇದೆ. ನನ್ಗೆ ನೀನು ಸಾಯ್ಬೇಕು. ಅದೇನು ಅಂತ ತಪ್ಪು ಮಾಡಿದ್ಯಾ ಏನೋ? ನನ್ ಯಾವ ತಪ್ಪನ್ನು ಮಾಡಿಲ್ಲ ಗುರುಜಿ, ನನ್ ಮಾತು ನಂಬಿ ಪ್ಲೀಸ್. ಆತ್ಮಗಳು ಸುಳ್ಳು ಹೇಳಲ್ಲ, ನಿನ್ ತಪ್ಪನ್ನ ನೀನ್ ಒಪ್ಕೋ. ಅಯ್ಯೋ, ನನ್ ಯಾವ ತಪ್ಪು ಮಾಡಿಲ್ಲ. ಮಾಡಿಲ್ವಾ? ನೀನ್ ಯಾವ ತಪ್ಪು ಮಾಡಿಲ್ವಾ? ಮಾಡಿಲ್ವಾ? ಒಳ್ಳೆ ಮಾತಲ್ಲಿ ಒಪ್ಕೋ, ಇಲ್ಲ ಅಂದ್ರೆ ಒಪ್ಪಿಸ್ಬೇಕಾಯ್ತದೆ. ಅಯ್ಯೋ, ನಿನ್ ಎಷ್ಟೊತ್ತು ಕೇಳಿದ್ರು ಅಷ್ಟೇ, ನಾನ್ ಯಾವ ತಪ್ಪು ಮಾಡಿಲ್ಲ. ಮಾಡಿಲ್ವಾ? ಒಪ್ಕೋ. ದೇವಿ, ಹೇಳು ಮೇಲೆ. ಏಯ್, ಬಿಡವಳುನಾ. ಜೀವ, ರಾಣ, ನಿಮ್ ತಂಗಿ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಆ ಆತ್ಮ ಹೇಳ್ದಂಗೆ ಅವಳು ತಪ್ಪನ್ನು ಒಪ್ಕೋಬೇಕು. ಅವಾಗ್ಲೇ ಆತ್ಮ ದೂರ ಹೋಗೋದು. ಅದಕ್ಕೆ ಈಗ ಹೊಡಿತಾರೆ ಯಾರು? ಆತ್ಮ ಹೋಗ್ಬೇಕು ಅಂದ್ರೆ ಬಡಿಲೇಬೇಕಾಗತ್ತೆ. ಹೌದು, ನಮ್ಮೂರಲ್ಲೂ ಹೀಗೆ ಚಚ್ತಾರೆ, ಇಲ್ಲಾಂದ್ರೆ ಇವು ಮಾತೆ ಕೇಳಲ್ಲ. ನಿಮ್ ತಂಗಿ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇದು ತಪ್ಪಿದ್ದಲ್ಲ, ಈ ಪೂಜೆ ನಡಿಲೇಬೇಕು. ಇದನ್ನ ನಿಮ್ ಇಬ್ರು ಕೈಲಿ ನೋಡಕ್ಕಾಗಲ್ಲ. ನೀವು ಇಲ್ಲಿರೋದ್ ಬೇಡ, ಪೂಜೆ ಮುಗಿದ್ಮೇಲೆ ಬನ್ನಿ. ನಡೀರಿ ನಡಿ ನಡಿ. ಹೇಳೋ, ಏನ್ ತಪ್ಪು ಮಾಡಿದೆ ಹೇಳೋ. ಅಯ್ಯೋ, ಎಷ್ಟೊತ್ತು ಕೇಳ್ತೀರಾ? ಹೇಳಿಲ್ವಾ ನಾನ್ ಯಾವ ತಪ್ಪು ಮಾಡಿಲ್ಲ. ಹೀಗೆ ಬಿಟ್ರೆ ಇವನ್ ಟಾರ್ಚರ್ ಮಾಡಿನೇ ಮಾಧುರಿನ ಸಾಯಿಸಿದ್ದು ನಾನೇ ಅನ್ನೋ ಸತ್ಯನ ನನ್ನ ಬಾಯಿಂದಾನೇ ಹೇಳಿಸ್ಬಿಡಂಗಿದ್ದಾನೆ. ಅದ್ರ ಬದಲು ತಪ್ಪಿಸ್ಕೊಳ್ಳೋದೇ ಒಳ್ಳೇದು.
ಅವ್ವ ತಾಯೇ, ಇವಳು ಮಾಡಿರೋ ತಪ್ಪಿಗೆ ನಿನ್ ಪರವಾಗಿ ನಾನ್ ಶಿಕ್ಷೆ ಕೊಟ್ಟಿದ್ದೀನಿ. ಇವಳನ್ನ ಕಾಡ್ಬೇಡ, ಇವಳನ್ನ ಬದುಕಕ್ ಬಿಟ್ಟು ಹೊರಟೋಗು. ಹೋಯ್ತು, ಆತ್ಮ ಹೋಯ್ತು. ಇನ್ಮೇಲಿಂದ ಈ ಯುವತಿಗೆ ಇನ್ಯಾವ ತೊಂದರೆನೂ ಇಲ್ಲ. ಇನ್ನು 3 ದಿನ ದೇವರ ಪೂಜೆ ಮಾಡಿಸಿ, 3 ದಿನ ಬೇವಿನ ಕಷಾಯ ಕುಡಿಸಿ. ಬಂ ಬಂ ಬೋಲೆ. ಅಯ್ಯೋ, ಉರಿ ತಡ್ಕೊಳಕ್ ಆಗ್ತಾ ಇಲ್ಲಮ್ಮ. ನೋಡಿಲ್ಲಿ ಹೆಂಗ್ ಬೊಬ್ಬೆ ಬಂದಿದೆ ಅಂತ. ಆ ಗುರುಜಿನ ಹಿಡ್ಕೊಂಡು ಹಂಗೆ ಚೆನ್ನಾಗಿ ಹೊಡಿಬೇಕು ಅಂದ್ಕೊಂಡೆ. ಆದ್ರೆ ಏನ್ ಮಾಡೋದು, ನಿನ್ ಮೈಯಿಂದ ದೆವ್ವ ಹೋಗ್ಬೇಕಲ್ಲ, ಅದಕ್ಕೆ ಹಲ್ ಕಚ್ಕೊಂಡು ಸುಮ್ನೆ ಇದ್ದೆ. ಅಯ್ಯೋ ಅಮ್ಮ, ನನ್ ಮೇಲ್ ಯಾವ ಆತ್ಮನು ಬಂದಿಲ್ಲಮ್ಮ. ನಿಜಾನೇ ದೇವಿ, ಆದ್ರೆ ಅದು ನಿಂಗೆ ತುಂಬಾ ಕಾಟ ಕೊಡ್ತಿದ್ದಲ್ಲ. ದೇವಿ ಕೂತು ಕೂತು. ದೇವಿ ತುಂಬಾ ನೋವಾಗ್ತಿದ್ಯಾ? ಅಯ್ಯೋ, ಬೇವಿನ ಸೊಪ್ಪಲ್ಲಿ ರಪ 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 ಅಂತ ಹೊಡೆದ್ರೆ ನೋವಾಗದೆ ಇರುತ್ತ ಜೀವ. ಆತ್ಮನ ದೂರ ಮಾಡ್ಬೇಕು ಅಂದ್ರೆ ಸರಿಯಾಗಿ ಬಡಿಬೇಕು ಅದನ್ನ. ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ ಅದು.